ವಿಜ್ಞಾನರೋಚಿ ಪರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕೇಳಿಸ್ತಾ ಇದೆಯಾ? ಸ್ಟಾರ್ಟ್ ಆಯ್ತಾ? ಲಿಂಕ್ ಬಂದಿಲ್ಲ ಇನ್ನು. ಏಳುವರೆಗೆ ಮಾಡ್ತಿದ್ರಲ್ಲ, ಲೇಟ್ ಆಯ್ತು ಇವತ್ತು. ಹೌದು. ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ 57ನೇ ಅಧ್ಯಾಯ ಪ್ರಾರಂಭ. 57ನೇ ಅಧ್ಯಾಯ ಪ್ರಾರಂಭ. ಇದರದ್ದು ಇದನ್ನ ಏನದು ನಿರ್ಣಯ ನೋಡಿದ್ದೇವೆ. ಇವಾಗ ಆ ಮಹಾಭಾರತವನ್ನ ನೋಡೋಣ. ಶ್ರೀ ವೈಶಂಪಾಯನ ಉವಾಚ. ರಾಜೋ ಪರಿಚರೋ ನಾಮ ಧರ್ಮನಿತ್ಯೋ ಮಹೀಪತಿಃ ಬಭೂವ ಮೃಗಯಾಶೀಲಃ ಶಶ್ವತ್ ಸ್ವಾಧ್ಯಾಯವಾನ್ ಶುಚಿಃ. ಉಪರಿಚರ ಎಂಬುದಾಗಿ ಒಬ್ಬ ರಾಜ. ಅವನು ಪ್ರತಿನಿತ್ಯ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದ. ಸ್ವಾಧ್ಯಾಯವಾನ್, ಯಾವಾಗಲೂ ಸ್ವಾಧ್ಯಾಯವನ್ನ ನಡೆಸ್ತಕ್ಕಂಥವನಾಗಿದ್ದ. ಶುಚಿಹಿ, ಒಳ್ಳೆ ಶುಚಿಯಾಗಿದ್ದ. ಮೃಗಯಾಶೀಲ, ಅವನಿಗೆ ಬೇಟೆ ಆಡೋದು ಅಂತನ್ನೋದು ಒಂದು ಹುಚ್ಚು. ಬೇಟೆ ಆಟ ಅದು ರಾಜರಿಗೆ ಇರತಕ್ಕಂತಹ ಒಂದು ಚಟ ಸಾಧಾರಣವಾಗಿ. ಇವನು ಹಾಗೆ ಉಪರಿಚರ ಎಂಬಂತಹ ಒಬ್ಬ ರಾಜ. ಅವನು ಬೇಟೆ ಆಡ್ತಕ್ಕಂಥವನು, ಆದರೆ ಸ್ವಾಧ್ಯಾಯಶೀಲನಾಗಿದ್ದ, ಶುಚಿಯಾಗಿದ್ದ. ಧರ್ಮ ನಿತ್ಯ, ನಿತ್ಯವೂ ಧರ್ಮವನ್ನು ಆಚರಣೆ ಮಾಡ್ತಕ್ಕಂತಹ ಒಬ್ಬ ರಾಜ ಇದ್ದ. ರಾಜೋ ಪರಿಚರೋ ನಾಮ ಧರ್ಮ ನಿತ್ಯೋ ಮಹೀಪತಿಃ ಬಭೂವ ಮೃಗಯಾಶೀಲಃ ಶಶ್ವತ್ ಸ್ವಾಧ್ಯಾಯವಾಂ ಶುಚಿಃ. ಸಚೇದಿ ವಿಷಯಂ ರಮ್ಯಂ ವಸು ಪೌರವನಂದನಃ ಇಂದ್ರೋಪದೇಶಾಜ್ಜಗ್ರಾಹ ಸ್ಪೃಹಣೀಯಂ ಮಹೀಪತಿಃ. ವೈಶಂಪಾಯನರು ಎಲೆ ಪೌರವ ಕುಲದಲ್ಲಿ ಜನಿಸಿರ್ತಕ್ಕಂಥವನೇ ಅಂತ ಯಾರಿಗೆ ಜನಮೇಜಯ ರಾಜನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಎಲೆ ಪೌರವನಂದನ ಅಂತ. ಆ ವಸುವಾಗಿರ್ತಕ್ಕಂತಹ ರಾಜ, ಉಪರಿಚರ ಅಂತ ಅವನಿಗೆ ಹೆಸರು. ಉಪರಿಚರ ನಾಮಕನಾಗಿರ್ತಕ್ಕಂತಹ ಒಬ್ಬ ವಸು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಸುಹು ಛೇದಿ ವಿಷಯಂ ರಮ್ಯಂ. ಆ ವಸು, ಉಪರಿಚರ ಎಂಬಂತಹ ವಸು ರಮ್ಯವಾದಂತಹ ಛೇದಿ ಎಂಬ ದೇಶವನ್ನ ತನ್ನ ರಾಜ್ಯವನ್ನಾಗಿ ಸ್ವೀಕಾರ ಮಾಡಿದ್ದಂತೆ. ಅದು ಬಹಳ ರಮ್ಯವಾಗಿರ್ತಕ್ಕಂತಹ ಪ್ರದೇಶ ಛೇದಿ ದೇಶ. ಸ್ಪೃಹಣೀಯಂ,
ಎಲ್ರಿಗೂ ಬಹಳ ಅಪೇಕ್ಷೆ. ಆ ಚೇದಿ ದೇಶದ ಒಂದು ಆಸೆ ಎಲ್ಲರಿಗೂ ಇರ್ತಿತ್ತು. ಅಷ್ಟು ಒಳ್ಳೆ ಸ್ಪೃಹಣೀಯವಾದಂತಹ ಒಂದು ಪ್ರದೇಶ ಅದು ಚೇದಿ ದೇಶ. ಅದರ ಬಗ್ಗೆ ಎಲ್ರಿಗೂ ಅಪೇಕ್ಷೆ ಇರ್ತಿತ್ತು. ಅದನ್ನ ಈ ಉಪರಿಚರ ವಸು ತನ್ನ ರಾಜ್ಯವನ್ನಾಗಿ ಇಂದ್ರನ ಆದೇಶದಂತೆ ಸ್ವೀಕಾರ ಮಾಡಿದ್ದಂತೆ. ಇಂದ್ರೋಪದೇಶಾತ್ ಜಗ್ರಾಹ ಅಂತ ಇಂದ್ರದೇವರು ಅವನಿಗೆ ಆದೇಶ ಮಾಡ್ತಾರೆ. ಅದರಂತೆ ಇವನು ಉಪರಿಚರ ವಸು ಆ ಚೇದಿ ದೇಶವನ್ನ ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡ. ಸಚೇದಿ ವಿಷಯಂ ರಮ್ಯಂ ವಸುಪೌರವನಂದನಃ ಇಂದ್ರೋಪದೇಶಾಜ್ಜಗ್ರಾಹ ಸ್ಪೃಹಣೀಯಂ ಮಹೀಪತಿ ತಮಾಶ್ರಮೇ ನ್ಯಸ್ತಶಸ್ತ್ರಂ ನಿವಸಂತಂ ತಪೋರತಿಂ ದೇವರಾಟ್ಯಜ್ಞ ಸಹಿತಃ ಉಪತಸ್ಥೇ ಮರುದ್ಗಣೈಃ. ಈ ವಸು ಉಪರಿಚರ ವಸು ರಾಜ ಏನಿದ್ದಾನೆ, ಅವನು ಒಂದು ಸಲ ಶಸ್ತ್ರವನ್ನ ತ್ಯಾಗ ಮಾಡಿ ತಪಸ್ಸನ್ನ ಮಾಡಬೇಕು ಅಂತ ತನ್ನ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ವಾಸ ಮಾಡ್ತಾ ಇದ್ದ. ಅಂತಹ ಒಂದು ಸಮಯದಲ್ಲಿ ಆ ವಸುರಾಜನ ಸಮೀಪಕ್ಕೆ ಇಂದ್ರದೇವರು ಬಂದಿದ್ದಾರೆ. ಮರುದ್ಗಣಗಳ ಸಹಿತರಾಗಿ, ಯಜ್ಞಾಭಿಮಾನಿ ದೇವತೆಗಳೆಲ್ಲರ ಸಹಿತರಾಗಿ ಇಂದ್ರದೇವರು ಅವನ ಹತ್ತಿರ ಬಂದು ಅವನನ್ನ ಓಲೈಸ್ತಾ ಇದ್ದಾರೆ. ತಮಾಶ್ರಮೇ ನ್ಯಸ್ತಶಸ್ತ್ರಂ ನಿವಸಂತಂ ತಪೋರತಿಂ ದೇವರಾಟ್ ಯಜ್ಞ ಸಹಿತಃ ಉಪತಸ್ಥೇ ಮರುದ್ಗಣೈಃ ಇಂದ್ರೋಹಂ ಇತಿ ಧೈರ್ಯೇಣ ತಪಸಾ ಚೇತ್ಯಮನ್ಯತ ತಂ ವೈ ದೇವಪತಿ ಸಾಕ್ಷಾತ್ ತಪಸಃ ಸನ್ಯವರ್ತಯತ್. ಆ ಉಪರಿಚರ ವಸು ಅವನು ಮಾಡಿದ ತಪಸ್ಸು ಅವನಿಗೆ ಎಷ್ಟು ಧೈರ್ಯವನ್ನು ತಂದುಕೊಟ್ಟಿತ್ತು ಅಂತಂದ್ರೆ, ತಾನೇ ಇಂದ್ರ ಪದವಿಯನ್ನ ಪಡೆದು ಬಿಟ್ಟಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಂತೆ. ಅಂತ ಅಷ್ಟು ಧೈರ್ಯ ಇತ್ತು ಅವನ ಹತ್ರ. ಇಂದ್ರೋಹಂ ಇತಿ ಧೈರ್ಯೇಣ ತಪಸಾಚ, ತನ್ನ ಧೈರ್ಯ ಮತ್ತು ತಪಸ್ಸುಗಳ ಪ್ರಭಾವದಿಂದ ತಾನೇ ಇಂದ್ರ ಅಂತ ತಿಳ್ಕೊಂಡು ಬಿಟ್ಟಿದ್ದ ಈ ಉಪರಿಚರ ವಸು. ಅಷ್ಟು ಅವನ ಹತ್ರ ಸಂಪತ್ತಿತ್ತು. ಇಂದ್ರ ಪದವಿಯಲ್ಲಿದ್ರೆ ಏನೇನು ವೈಭೋಗಗಳು, ಎಷ್ಟು ಸಂಪತ್ತಿರ್ತದೋ ಅಷ್ಟೆಲ್ಲ ಇವನ ಹತ್ರ ಇತ್ತು. ತಾನೇ ಇಂದ್ರ ಅಂತ ತಿಳ್ಕೊಂಡು ಬಿಟ್ಟಿದ್ದ. ಅಷ್ಟು ಒಳ್ಳೆ ತಪಸ್ಸು ಅವನ ಹತ್ರ ಇತ್ತು. ಅಂತಹ ಆ ಉಪರಿಚರ ವಸುವನ್ನ ದೇವತೆಗಳ ಒಡೆಯನಾಗಿರ್ತಕ್ಕಂತಹ ಇಂದ್ರ ತಾನಾಗೆ ಬಂದು ಅವನು ಆ ರೀತಿ ತಪಸ್ಸನ್ನ ಮಾಡದೇ ಇರುವಂತೆ ಮಾಡಿದ. ಯಾಕೆಂದ್ರೆ ಅವನು ಮಾಡಿದ ಆ ತಪಸ್ಸಿನ ಪ್ರಭಾವದಿಂದ ಇವನು ಮತ್ತೊಬ್ಬ ಇಂದ್ರನಂತೆ ಇದ್ದ. ಹಾಗಾಗಿ ನಿಜವಾದ ಇಂದ್ರ ಏನಿದ್ದಾನೆ ಅವನು ಬಂದು ಇವನಿಗೆ ತಪಸ್ಸಿಗೆ ವಿಘ್ನವನ್ನ ಉಂಟು ಮಾಡಿದ. ತಪಸಃ ಸನ್ಯವರ್ತಯತ್ ಅಂತಂದ್ರೆ ತಪಸ್ಸಿನಿಂದ ನಿವೃತ್ತಿಯಾಗುವಂತೆ ಮಾಡಿದ ದೇವೇಂದ್ರ. ಇಂದ್ರೋಹಮಿತಿ ಧೈರ್ಯೇಣ ತಪಸಾ ಚೇತ್ಯಮನ್ಯತ ತಂ ವೈ ದೇವಪತಿ ಸಾಕ್ಷಾತ್ ತಪಸಃ ಸನ್ಯವರ್ತಯತ್. ಇಂದ್ರ ಉವಾಚ ನ ಸಂಕೀರ್ಯೇತ ಧರ್ಮೋಯಂ ಪೃಥಿವ್ಯಾಂ ಪೃಥಿವೀಪತೆ ತಂ ಪಾಹಿ ಧರ್ಮೋ ಹಿ ಧೃತಃ ಕೃಷ್ಣಂ ಪಾಲಯತೆ ಜಗತ್. ಇಂದ್ರದೇವರು ಬಂದು ಆ ಉಪರಿಚರ ವಸುವಿಗೆ ಹೇಳ್ತಾ ಇದ್ದಾರೆ, ಎಲೆ ರಾಜನೇ, ಪೃಥ್ವೀಪತೆ, ಭೂಮಿಯಲ್ಲಿ ಧರ್ಮ ಅಂತನ್ನೋದು ಸಾಂಕರ್ಯವನ್ನ ಪಡಿಬಾರದು. ನ ಸಂಕೀರ್ಯೇತ ಧರ್ಮ ಅಂದ್ರೆ ಧರ್ಮ ಸಾಂಕರ್ಯವನ್ನ ಪಡಿಬಾರದು, ಧರ್ಮ ಸಂಕರ ಆಗಬಾರದು ಭೂಮಿಯಲ್ಲಿ.
ಅಂದ್ರೆ ಉದಾಹರಣೆಗೆ ಹೆಂಗೆ ಅಂದ್ರೆ, ಬ್ರಹ್ಮದೇವರು ಯಾರಿದ್ದಾರೋ ಅವರೇ ಬ್ರಹ್ಮದೇವರಾಗಬೇಕು, ಇಂದ್ರನೇ ಇಂದ್ರ ಆಗಬೇಕು, ಚಕ್ರವರ್ತಿ ಚಕ್ರವರ್ತಿ ಆಗಬೇಕು, ಬ್ರಾಹ್ಮಣ ಬ್ರಾಹ್ಮಣನಾಗಿ ಇರಬೇಕು. ಅದು ಬಿಟ್ಟು ಇನ್ಯಾರೋ ಇನ್ಯಾವುದೋ ಪದವಿಯನ್ನ ಪಡಿತೇವೆ ಅಂತಂದ್ರೆ ಅವಾಗ ಅದು ಸಾಂಕರ್ಯ, ಧರ್ಮ ಸಾಂಕರ್ಯ ಅಂತ ಕರೀತಾರೆ. ಬ್ರಾಹ್ಮಣ ಧರ್ಮವನ್ನು ಅನುಸರಣೆ ಮಾಡ್ಕೊಂಡಿರ್ಬೇಕು, ಕ್ಷತ್ರಿಯ ಧರ್ಮವನ್ನು ಅನುಸರಣೆ ಮಾಡ್ಕೊಂಡು ಅವನೇ ರಾಜನಾಗಬೇಕು. ಬ್ರಾಹ್ಮಣ ಕ್ಷತ್ರಿಯ ಧರ್ಮವನ್ನು ಅನುಸರಣೆ ಮಾಡಿ ತಾನು ರಾಜನಾಗ್ತೇನೆ ಅನ್ನೋದು, ರಾಜನಾಗಿರ್ತಕ್ಕಂಥವನು ಬ್ರಾಹ್ಮಣ ಧರ್ಮವನ್ನು ಅನುಸರಣೆ ಮಾಡ್ತೇನೆ ಅನ್ನೋದು, ಶೂದ್ರನಾಗಿರ್ತಕ್ಕಂಥವ್ರು ನಾನು ಬ್ರಾಹ್ಮಣ ಧರ್ಮವನ್ನ ಮಾಡ್ತೇನೆ ಅಂತ ಅನ್ನೋದು, ಇದೆಲ್ಲ ಧರ್ಮ ಸಾಂಕರ್ಯ ಅಂತ ಕರೀತಾರೆ. ಈ ಧರ್ಮ ಸಾಂಕರ್ಯ ಉಂಟಾಗಬಾರದು, ವ್ಯತ್ಯಾಸ ಆಗಬಾರದು. ಚಕ್ರವರ್ತಿ ಆದವನು ಚಕ್ರವರ್ತಿಯಾಗೇ ಇರಬೇಕು, ಅವನು ಇಂದ್ರ ಆಗಬಾರದು. ಇಂದ್ರನಾಗಿ ಬಿಟ್ರೆ ಧರ್ಮ ಸಾಂಕರ್ಯ ಆಗ್ತದೆ, ಹಾಗಾಗಬಾರದು. ಹಾಗಾಗಿ ನೀನು ಚಕ್ರವರ್ತಿ, ನೀನು ಏನು ಮಾಡ್ಬೇಕು ಇವಾಗ, ಧರ್ಮವನ್ನ ರಕ್ಷಣೆ ಮಾಡ್ಬೇಕು. ಅಂದ್ರೆ ನೀನು ಚಕ್ರವರ್ತಿಯಾಗಿದ್ದಿ, ಚಕ್ರವರ್ತಿಯಾಗೇ ಇರು. ನೀ ಯಾಕೆ ಇಂದ್ರನಾಗ್ಲಿಕ್ಕೆ ಬರ್ತಿದ್ದಿ? ಅದು ನನ್ನ ಕೆಲಸ. ನಾನು ಇಂದ್ರನಾಗಿರ್ತೇನೆ, ನೀನು ಚಕ್ರವರ್ತಿಯಾಗೇ ಇರು. ಹಾಗಿದ್ರನೇ ಧರ್ಮ ರಕ್ಷಣೆ ಆಗೋದು. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತೆ ರಕ್ಷಿತಃ. ಆ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಆ ಧರ್ಮವೇ ಜಗತ್ತನ್ನ ರಕ್ಷಣೆ ಮಾಡ್ತದೆ. ಹಾಗಾಗಿ ನೀನು ಧರ್ಮ ರಕ್ಷಣೆ ಮಾಡು. ನೀನೇನ್ ಮಾಡ್ಬೇಕು, ನೀನು ಚಕ್ರವರ್ತಿಯಾಗಿರು, ಇಂದ್ರ ಆಗಬಾರದು ನೀನು ಅಂತ ಹೇಳಿ, ನೀನು ಇಂದ್ರ ಅಂತ ತಿಳ್ಕೊಳ್ಬೇಡ ಅಂತ ಇಂದ್ರದೇವರು ಬಂದು ವಸು ಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ. ನ ಸಂಕೀರ್ಯೇತ ಧರ್ಮೋಯಂ ಪೃಥಿವ್ಯಾಂ ಪೃಥಿವೀಪತೆ ತಂ ಪಾಹಿ ಧರ್ಮೋ ಹಿ ಧೃತಃ ಕೃಸ್ತಂ ಪಾಲಯತೆ ಜಗತ್. ಮೋಸ್ಟ್ಲಿ ಇದಕ್ಕೆ ಲಕ್ಷಾಲಂಕಾರ ಇದೆ ಅಂತ ಅನ್ಸುತ್ತೆ. ಇದೆಯಾ? ಚತುರ್ಥೋಧ್ಯಾಯ ಇದೆ ಆಚಾರ್ಯ. ಇದಕ್ಕೆ ಮುಂಚೆ ಇತ್ತು, ಮುಂಚೆನೆ ಇತ್ತ. ಯಜ್ಞಾಭಿಮಾನಿ ದೇವ, ಅಲ್ಲಿ ಯಜ್ಞ ಸಹಿತ ಅಂತ ಅನ್ನೋದಕ್ಕೆ ಯಜ್ಞಾಭಿಮಾನಿ ದೇವ ಅಂತ ಅದಕ್ಕೊಂದು ಬರೆದಿದ್ದಾರೆ. ಆಮೇಲೆ ಇಂದ್ರೋಹಮಿತಿ ಧೈರ್ಯೇಣ ಅನ್ನೋ ಶ್ಲೋಕಕ್ಕೆ ಬರೆದಿದ್ದಾರೆ. ಇತ್ಯತ್ರ ಸಹ ವಸು ಧೈರ್ಯೇಣ ತಪಸ ಸ್ವಕೀಯ ಉಗ್ರ ತಪಸ ಇತಿ ಪೂರ್ವೋಕ್ತ ಪ್ರಕಾರೇಣ ಚ ಇಂದ್ರಾದೀನಾಂ ಉಪಾಸ್ತ್ಯಾ ಚ ಅಹಮೇವ ಇಂದ್ರಃ ಇತಿ ಅಮನ್ಯತಾ ಇತಿ ಯೋಜನಾ. ಸರಿ, ಅದೇನೋ ಸರಿಯಾಗಿ ಇತ್ತು. ಅನ್ಯಥಾ ಇತಿ ಶಬ್ದದ್ವಯಸ್ಯ ವೈರ್ಥ್ಯಂ ಸ್ಯಾತ್. ಸರಿ, ಈಗ ನ ಸಂಕೀರ್ಯೇತ ಧರ್ಮೋಯಂ ಅನ್ನೋದಕ್ಕೆ ಅಯಂ ಯಸ್ಯ ಹರಿಣ ಯಾಯಾ ಪದವಿ ದತ್ತಾ ಬ್ರಹ್ಮಣೋ ಬ್ರಹ್ಮತಾ ಇಂದ್ರಸ್ಯ ಇಂದ್ರತಾ ಚಕ್ರವರ್ತಿನಃ ಚಕ್ರವರ್ತಿತಾ ಇತ್ಯಾದಿ ರೂಪೇಣ ಪ್ರತೀಯಮಾನೋ ಧರ್ಮ ನ ಸಂಕೀರ್ಯೇತ. ಅದನ್ನ ಹೇಳಿದ್ದಲ್ಲ, ಭಗವಂತ ಯಾರ್ಯಾರಿಗೆ ಯಾವ ಯಾವ ಪದವಿಯನ್ನು ಕೊಟ್ಟಿದ್ದಾನೋ ಅವರವರು ಆಯಾಯ ಪದವಿಯಲ್ಲಿ ಇರಬೇಕಾದದ್ದು ಧರ್ಮ. ಇಂದ್ರಸ್ಯೈವ ಇಂದ್ರತ್ವ, ಇಂದ್ರ ಪದವಿ, ಬ್ರಹ್ಮಣಃ ಬ್ರಹ್ಮತ, ಚಕ್ರವರ್ತಿನಃ ಚಕ್ರವರ್ತಿ ಪದವಿ. ಇಂದ್ರಸ್ಯೈವ ಬ್ರಹ್ಮತ್ವಂ ಚಕ್ರವರ್ತಿನಃ ಏವ ಇಂದ್ರತ್ವಂ ಇತ್ಯಾದಿ ರೂಪೇಣ ಸಂಕರವಾನ್ನ ಭವತು. ಇಂದ್ರ ಹೋಗಿ ಬ್ರಹ್ಮ ಆಗೋದು, ಚಕ್ರವರ್ತಿ ಹೋಗಿ ಇಂದ್ರ ಆಗೋದು, ಇದೆಲ್ಲ ಸಂಕರ. ಹೀಗಾಗಬಾರದು. ತ್ವಂಚ ಚಕ್ರವರ್ತಿಯೇವ ಭವ, ನೀನು ಚಕ್ರವರ್ತಿಯಾಗೇ ಇರು. ಮದಿಂದ್ರತ್ವಂ ತ್ವಯಿ ನಮನ್ಯಸ್ವ, ನನ್ನ ಇಂದ್ರತ್ವವನ್ನ ನಿನ್ನಲ್ಲಿ ನೀನು ತಿಳ್ಕೊಳ್ಬೇಡ ಅಂತ ಇಷ್ಟು ಬರೆದಿದ್ದಾರೆ. ಇದನ್ನೇ ನಾವಿವಾಗ ನೋಡಿದ್ವಿ ಅಷ್ಟು ವಿಷಯ. ಲೌಕ್ಯಂ ಧರ್ಮಂ ಪಾಲಯತ್ವಂ ನಿತ್ಯಯುಕ್ತ ಸಮಾಹಿತಃ ಧರ್ಮಯುಕ್ತಸ್ತತೋ ಲೋಕಾನ್ ಪುಣ್ಯಾನ್ ಪ್ರಾಪ್ಸ್ಯಸಿ ಶಾಶ್ವತಾನ್. ಇನ್ನು ಇಂದ್ರದೇವರು ಆ ವಸು ಚಕ್ರವರ್ತಿ ಹೇಳ್ತಾ ಇದ್ದಾರೆ, ನಿತ್ಯ ನೀನು ಯೋಗಯುಕ್ತನಾಗಿ ಸಮಾಧಾನದಿಂದ ಇದ್ದು ಲೋಕದ ಧರ್ಮವನ್ನ ಪಾಲನೆ ಮಾಡಬೇಕು. ನಿತ್ಯಯುಕ್ತ ಸಮಾಹಿತ ಧರ್ಮಂ ಪಾಲಯ, ಧರ್ಮವನ್ನ ಪಾಲನೆ ಮಾಡು. ಈ ಧರ್ಮಾಚರಣೆ ಅಂತನ್ನೋದೇನಿದೆ
ಅದರಿಂದ ನೀನು ಶಾಶ್ವತವಾದ ಪುಣ್ಯ ಲೋಕವನ್ನ ಪಡಿತಿದಿ. ಪುಣ್ಯಾನ್ ಶಾಶ್ವತಾನ್ ಲೋಕಾನ್ ಪ್ರಾಪ್ಸಿಸಿ. ನಿನ್ನ ಧರ್ಮದಲ್ಲಿ ನೀನು ಚೆನ್ನಾಗಿ ಧರ್ಮ ಪಾಲನೆ ಮಾಡಿಕೊಂಡು ನಿತ್ಯಯುಕ್ತನಾಗಿ ಸಮಾಹಿತನಾಗಿ ಇದ್ರೆ ನೀನು ಆಚರಣೆ ಮಾಡಿರತಕ್ಕಂತಹ ಆ ಧರ್ಮ ನಿನ್ನನ್ನ ಪುಣ್ಯಯುಕ್ತನನ್ನಾಗಿ ಮಾಡಿ ಶಾಶ್ವತವಾದ ಲೋಕಗಳನ್ನು ನಿನಗೆ ಸಿಗುವಂತೆ ಮಾಡ್ತದೆ. ಲೌಕ್ಯಂ ಧರ್ಮಂ ಪಾಲಯತ್ವಂ ನಿತ್ಯಯುಕ್ತ ಸಮಾಹಿತಃ ಧರ್ಮಯುಕ್ತಸ್ತತೋ ಲೋಕಾನ್ ಪುಣ್ಯಾನ್ ಪ್ರಾಪ್ಸ್ಯಸಿ ಶಾಶ್ವತಾನ್. ದಿವಿಷ್ಠಸ್ಯ ಭುವಿಷ್ಠಶ್ಚ ಸಖಾ ಭೂತ್ವಾ ಮಮ ಪ್ರಿಯಃ ಊಧ ಪೃಥಿವ್ಯಾ ಯೋ ದೇಶಃ ತಮಾವಸ ನರಾಧಿಪ. ನಾನು ಸ್ವರ್ಗದಲ್ಲಿ ವಾಸ ಮಾಡ್ಕೊಂಡಿರ್ತಕ್ಕಂಥವನು, ನೀನು ಭೂಲೋಕದಲ್ಲಿ ವಾಸ ಮಾಡ್ಕೊಂಡಿರ್ತಕ್ಕಂಥವನು. ನಾವಿಬ್ರು ಕೂಡ ಸ್ನೇಹಿತರಾಗಿರೋಣ. ನನ್ನ ಸ್ವರ್ಗಲೋಕವನ್ನ ನನಗೆ ಅದು ನಂದು ಅಂತಾನೆ ಇರೋದದು. ಅದು ಸ್ವರ್ಗಲೋಕ ನಂದು. ನಿನಗೆ ಕೊಟ್ಟಿದ್ದು ಭೂಲೋಕ. ಭೂಲೋಕದ ಚಕ್ರವರ್ತಿಯಾಗಿ ಅಧಿಪತಿಯಾಗಿ ಇರಬೇಕಾದದ್ದು ನಿನ್ನ ಧರ್ಮ. ಭೂಲೋಕದಲ್ಲಿರ್ತಕ್ಕಂತಹ ನೀನು ಸ್ವರ್ಗದಲ್ಲಿರ್ತಕ್ಕಂತಹ ನನಗೆ ಸ್ನೇಹಿತನಾಗಿ ಅತ್ಯಂತ ಪ್ರಿಯನಾಗಿ ಇದ್ದಿದಿ. ಹಾಗೆ ಇರೋಣ. ನೀನು ಅಲ್ಲೇ ಇರು. ಭೂಮಿಯ ಕೆಚ್ಚಲಿನಂತೆ ಇರ್ತಕ್ಕಂಥದ್ದು ಈ ಚೇದಿ ದೇಶ. ಆ ಚೇದಿ ದೇಶವನ್ನ ನೀನು ಸ್ವೀಕಾರ ಮಾಡಿ ನೀನು ಅಲ್ಲೇ ವಾಸ ಮಾಡು ಅಂತ ಇಂದ್ರದೇವರು ಆದೇಶ ಮಾಡ್ತಾ ಇದ್ದಾರೆ. ಭೂಮಿಯ ಕೆಚ್ಚಲಿನಂತೆ ಇರ್ತಕ್ಕಂಥದ್ದು ಚೇದಿ ದೇಶ ಅಂತ ಹೇಳಿದ್ದಾರೆ. ಊದಹ ಪೃಥಿವ್ಯಾಹ ಯೋ ದೇಶ ತಮ್ ಆವಸ ಅಂತ. ಅದಕ್ಕೆ ಏನರ್ಥ ಅಂದ್ರೆ, ಈ ಗೋವು ಏನಿದೆ ಆ ಗೋವಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಕೆಚ್ಚಲು. ಗೋ ಏನ್ ಮಾಡ್ತದೆ? ಕೆಚ್ಚಲಿನಿಂದ ಎಲ್ಲಾ ರೀತಿಯಾದ ಸಂಪತ್ತನ್ನ ನಮಗೆ ಕೊಡ್ತದೆ. ಗೋವಿನಲ್ಲಿರ್ತಕ್ಕಂತಹ ಉತ್ತಮವಾದ ಸಂಪತ್ತು ಅಂತಂದ್ರೆ ಅದೇ ಕೆಚ್ಚಲು. ಆ ಕೆಚ್ಚಲಿನಿಂದ ಗೋವು ನಮಗೆ ಹಾಲನ್ನ ಕೊಡ್ತದೆ. ಪವಿತ್ರವಾದಂತಹ ಹಾಲನ್ನ ತನ್ನ ಕೆಚ್ಚಲಿನಂತೆ ಕೊಡ್ತದೆ. ಹಾಗೆ ಈ ಇಡೀ ಭೂಮಂಡಲವನ್ನ ಒಂದು ಗೋವು ಅಂತ ನಾವು ತಿಳ್ಕೊಂಡ್ರೆ, ಆ ಗೋವಿಗೆ ಕೆಚ್ಚಲಿನ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಚೇದಿ ದೇಶ. ಚೇದಿ ಎಂಬಂತಹ ದೇಶ ಏನಿದೆ, ಪ್ರದೇಶ, ಇದು ಗೋವಿನ ಕೆಚ್ಚಲಿನಂತೆ ಇದೆ, ಭೂಮಿಯ ಕೆಚ್ಚಲಿನಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಪರಶುರಾಮ ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಸ್ಥಳ. ಉತ್ತರಕ್ಕೆ ಅಭಿಮುಖವಾಗಿ ಗೋರೂಪವಾಗಿರ್ತಕ್ಕಂತಹ ಭೂಮಿಗೆ ಪರಶುರಾಮ ದೇವರು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಸ್ಥಳ ಬಹಳ ಎತ್ತರದಲ್ಲಿ ವೇದಿಕೆಯಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅದಕ್ಕೆ ವೇದಿ ಅಂತ ಹೆಸರು. ವೇದಿಕೆ ಅನ್ನೋದು ಎತ್ತರದಲ್ಲಿರ್ತದೆ. ಒಂದು ಸಭಾಮಂಟಪ ದೊಡ್ಡದಾಗಿದ್ರೆ ಅದರಲ್ಲಿ ಎತ್ತರದಲ್ಲಿ ಮುಂದೆ ವೇದಿಕೆ ಇರ್ತದೆ. ಆ ವೇದಿಕೆ ಯಾವಾಗಲೂ ಎತ್ತರದ ಸ್ಥಾನದಲ್ಲಿ ಇರ್ತದೆ. ಕೂತವ್ರಿಗೆಲ್ಲರಿಗೂ ಎದ್ದು ಕಾಣೋ ಹಾಗೆ ಎತ್ತರದ ಸ್ಥಾನದಲ್ಲಿ ಒಂದು ವೇದಿಕೆ ಇರ್ತದೆ. ಹಾಗೆ ಈ ಇಡೀ ಭೂಮಂಡಲಕ್ಕೆ ಪರಶುರಾಮ ದೇವರು ಸೃಷ್ಟಿ ಮಾಡಿದ ಒಂದು ವೇದಿಕೆಯಂತೆ ಇರ್ತಕ್ಕಂಥದ್ದು ಈ ಚೇದಿ ದೇಶ. ಅದಕ್ಕೆ ಚೇದಿ ಅಂತ ಹೆಸರು ಬರ್ಲಿಕ್ಕೆ ಕಾರಣನೇ ಅದು ವೇದಿ. ಅದು ವೇದಿಯೇ ಚೇದಿ ಆಯ್ತು. ಚೇದಿ ಅಂತ ಹೆಸರು ಬಂತು ಅದಕ್ಕೆ. ಅದಕ್ಕೆ ವೇದಿ ಅಂತ ಕೂಡ ಕರೀತಾರೆ. ಇದಕ್ಕೆ ಅಂದ್ರೆ ವೇದಿಕೆಯಂತೆ ಇದೆ ಅದು. ಅಲ್ಲಿ ಪಶುಗಳಿಗೆಲ್ಲ ಬೇಕಾದ ಧನ ಧಾನ್ಯ ಮೊದಲಾದ ವಸ್ತುಗಳೆಲ್ಲ ಸಿಗ್ತದಲ್ಲಿ. ಬೇಕಾದ ವಸ್ತುಗಳೆಲ್ಲ ಸಿಗುವಂತಹ ಒಂದು ಪ್ರದೇಶ ಅದು. ಅದಕ್ಕೇನೆ ಅದನ್ನ ಗೋವಿನ ಕೆಚ್ಚಲು ಅಂತ ಕರೆದಿದ್ದಾರೆ. ಗೋವಿನ ಕೆಚ್ಚಲಿನಂತೆ ಇರ್ತಕ್ಕಂಥದ್ದು ಈ ಚೇದಿ ದೇಶ. ಅಂತಹ ಚೇದಿ ದೇಶದಲ್ಲಿ ನೀನು ವಾಸ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಇಂದ್ರದೇವರು. ಇದನ್ನ ವಾದರಾಜ ಸ್ವಾಮಿಗಳು ಬರೀತಾರೆ. ಏನು ಅಂದ್ರೆ, ಗೋರೂಪಾಯಾಹ ಉತ್ತರಾಭಿಮುಖ್ಯಾಯಾಹ ಪರಶುರಾಮ ಭೂಮೇಹೆ. ಗೋರೂಪಳಾಗಿರ್ತಕ್ಕಂತಹ ಭೂಮಿ, ಉತ್ತರಾಭಿಮುಖಳಾಗಿರ್ತಕ್ಕಂತಹ ಈ ಪರಶುರಾಮ ಭೂಮಿ ಏನಿದೆ
ಈ ಭೂಮಿಗೆ ಗೋಕರ್ಣಾಖ್ಯ ಪ್ರದೇಶ ಕರ್ಣಸ್ಥಾನೀಯ. ಗೋಕರ್ಣ ಎಂಬಂತಹ ಪ್ರದೇಶ ಏನಿದೆ ಅದು ಕಿವಿಯ ಸ್ಥಾನದಲ್ಲಿದೆ. ಪರಶುರಾಮ ಕ್ಷೇತ್ರ ಏನಿದೆ ಆ ಪರಶುರಾಮ ಭೂಮಿಗೆ ಗೋಕರ್ಣ ಅಂತನ್ನೋದು ಕಿವಿಯ ಸ್ಥಾನದಲ್ಲಿದೆ. ಅದಕ್ಕೆ ಗೋಕರ್ಣ ಅಂತ ಹೆಸರು. ವಸುಪುರಾಖ್ಯ ನಗರೀಂ ಪರಿತೋ ವಿದ್ಯಮಾನೋ ಯೇ ದೇಶ. ಈ ವಸುಪುರಿ ಏನಿದೆ ಅಲ್ಲ ಅದರ ಸುತ್ತಲೂ ಇರತಕ್ಕಂತಹ ಯಾವ ಪ್ರದೇಶ ಇದೆ ಸಹ ಊದಸ್ಥಾನೀಯ ಕ್ಷೀರಸ್ಥಾನೀಯೈ ಬಹುಸಸ್ಯ ಫಲಾದಿಭಿ ಪರಿಪೂರ್ಣ ಇತಿ ಭಾವ. ಅದು ಊದಸ್ಥಾನೀಯ ಅಂದ್ರೆ ಹಸುವಿನ ಕೆಚ್ಚಲು, ಹಾಲು ಕೊಡುವಂತಹ ಕೆಚ್ಚಲು ಅದು ಹೇಗೆ ಊದಸ್ಥಾನ ಹಾಲು ಕೊಡುವ ಸ್ಥಾನದಂತೆ ಬಹಳ ಸಸ್ಯ ಫಲ ಮೊದಲಾದವುಗಳಿಂದ ಪರಿಪೂರ್ಣವಾದಂತಹ ಒಂದು ಪ್ರದೇಶ ಅದು ವಸುಪುರಿ ಅಂತ ಅದನ್ನು ಕರೀತಾರೆ. ಅಂತಹ ಪ್ರದೇಶ ಅದನ್ನೇ ಚೇದಿ ದೇಶ ಅಂತ ಕರೆದದ್ದು. ಅದಕ್ಕೆ ವಸುಪುರ ಅಂತ ಕೂಡ ಹೆಸರಿದೆ. ಯಾಕೆಂದ್ರೆ ವಸು ಚಕ್ರವರ್ತಿ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದದ್ರಿಂದ ಅದಕ್ಕೆ ವಸುಪುರಿ ಅಂತ ಹೆಸರು ಬಂದಿದೆ. ವಸು ಚಕ್ರವರ್ತಿನ ರಕ್ಷಿತತ್ವಾದ್ಯ ವಸುಪುರಂ ಅಂತ ಬರೀತಾರೆ ವದರಾಜ ಸ್ವಾಮಿಗಳು. ಆ ವಸುಪುರ ಅನ್ನೋದೇ ಮುಂದೆ ವಸುಪುರ ಆಯ್ತು, ಬಸುಪುರ ಆಯ್ತು, ಬಸುಪುರ ಹೋಗಿ ಊರಾಯ್ತು, ಬಸೂರು ಹೋಗಿ ಬಸರೂರು ಅಂತ ಇವಾಗ ಕರೀತಾರೆ. ಕನ್ನಡದಲ್ಲಿ ಅದನ್ನ ಬಸರೂರು ಅಂತ ಕರೀತಾರೆ ಇವತ್ತಿಗೂ ಕೂಡ. ಅದನ್ನು ಬರೀತಾರೆ ವಾದರಾಜ ಸ್ವಾಮಿಗಳು. ಬಸರೂರು ಇತಿ ಅಪಭ್ರಂಶ ಭಾಷಾ. ಅಪಭ್ರಂಶ ಭಾಷಾ ಅಂದ್ರೆ ಕನ್ನಡ ಭಾಷೆಯಲ್ಲಿ ಅದನ್ನ ಬಸರೂರು ಅಂತ ಕರೀತಾರೆ ಅಂತ. ವಸು ಚಕ್ರವರ್ತಿ ವಾಸ ಮಾಡ್ಕೊಂಡಿರ್ತಕ್ಕಂತಹ ಒಂದು ಊರದು ಹಿಂದೆ. ಅದನ್ನ ಬಸರೂರು ಅಂತ ಕರೀತಾರೆ. ಆ ಊರಿನಲ್ಲೇ ಇದ್ದದ್ದವನು ಚೇದಿ ದೇಶ ಅಂತ ಅದನ್ನ ಹಿಂದೆ ಕರೀತಿದ್ರು. ಆ ದೇಶದಲ್ಲಿ ವಾಸ ಮಾಡ್ಕೊಂಡಿರು ಅಂತ ಇದನ್ನೇ ಸ್ಪಷ್ಟಪಡಿಸ್ತಾರೆ ಮುಂದಿನ ಶ್ಲೋಕದಲ್ಲಿ. ಶ್ರೀಗರ್ಥ ದಿವಿಷ್ಠಸ್ಯ ಭುವಿಷ್ಠಶ್ಚ ಸಖಾ ಭೂತ್ವಾ ಮಮ ಪ್ರಿಯಃ ಉಧ ಪೃಥಿವ್ಯಾ ಯೋ ದೇಶಃ ತಮಾವಸನರಾಧಿಪ. ಇದರ ಸ್ಪಷ್ಟತೆಯನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪಶವ್ಯಶ್ಚೈವ ಪುಣ್ಯಶ್ಚ ಸುಸ್ಥಿರೋ ಧನಧಾನ್ಯವಾನ್ ಸುರಕ್ಷಶ್ಚೈವ ಧನ್ಯಶ್ಚ ಭಾಗ್ಯೈರ್ಭೂಮಿಗಣೈರ್ಯುತಃ. ಈ ಪ್ರದೇಶ ಬಹಳ ಪುಣ್ಯಕರವಾದಂತಹ ಪ್ರದೇಶ ಅಂತ ಇಂದ್ರದೇವರು ಹೇಳ್ತಾ ಇದ್ದಾರೆ. ಆ ಚೇದಿ ದೇಶದಲ್ಲಿ ಪ್ರಕೃತಿಯ ಬಾಧೆ ಯಾವುದು ಇರೋದಿಲ್ಲ. ಪಶುಗಳಿಗೆಲ್ಲ ಬಹಳ ಹಿತವನ್ನ ಉಂಟು ಮಾಡತಕ್ಕಂತಹ ಒಂದು ಪ್ರದೇಶ. ಧನ ಧಾನ್ಯಗಳೆಲ್ಲ ಸಮೃದ್ಧವಾಗಿ ಇರ್ತಕ್ಕಂತಹ ಒಂದು ಪ್ರದೇಶ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಿಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಒಂದು ಪ್ರದೇಶ. ಒಳ್ಳೆ ಧನ್ಯವಾದಂತಹ ಪ್ರದೇಶ. ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಗಣಗಳಿಂದ ಆವೃತವಾಗಿರ್ತಕ್ಕಂತಹ ಪ್ರದೇಶ. ಪಶವ್ಯಶ್ಚೈವ ಪುಣ್ಯಶ್ಚ ಸುಸ್ಥಿರೋ ಧನಧಾನ್ಯವಾನ್ ಸುರಕ್ಷಶ್ಚೈವ ಧನ್ಯಶ್ಚ ಭಾಗ್ಯೈರ್ಭೂಮಿಗಣೈರ್ಯುತಃ. ಅತ್ಯನ್ಯಾನೇಶ ದೇಶೋ ಹಿ ಧನರತ್ನಾದಿಭಿರ್ಯುತಃ ವಸುಪೂರ್ಣಾಂ ಹಿ ವಸುಧಾಂ ವಸ ವೇದಿಷು ಚೇದಿಪ. ಚೇದಿಪ ಅಥವಾ ವೇದಿಪ ಎರಡು ಇಟ್ಕೊಳ್ಬಹುದು. ಎಲೆ ಚೇದಿಪ ಅಂದ್ರೆ ಚೇದಿ ವಂಶದ ಚೇದಿ ದೇಶದ ರಾಜನೇ. ಅದು ವೇದಿಪನೇ ಚೇದಿಪ ಆಗಿದ್ದಾದ್ರಿಂದ ವೇದಿಪ ಅಂತಾನೆ ಇಟ್ಕೊಳ್ಬಹುದು. ವೇದಿ ಅಂತಾನೆ ಇತ್ತು ಅದಕ್ಕೆ ಮೊದಲ ಹೆಸರು, ಆಮೇಲೆ ಚೇದಿ ಆಯ್ತು. ಈ ದೇಶ ಧನಧಾನ್ಯಗಳಿಂದ ಸಮೃದ್ಧವಾಗಿರ್ತಕ್ಕಂತಹ ಪ್ರದೇಶ. ಎಲ್ಲಾ ಪ್ರದೇಶಗಳನ್ನು ಮೀರಿರ್ತಕ್ಕಂತಹ ಪ್ರದೇಶ ಇದು. ಧನಧಾನ್ಯಾದಿ ರತ್ನಗಳೇ ಮೊದಲಾದವುಗಳಿಂದ ಉಳಿದ ಎಲ್ಲ ಪ್ರದೇಶಗಳನ್ನು ಮೀರಿ ಶ್ರೇಷ್ಠವಾದಂತಹ ಒಂದು ಪ್ರದೇಶ. ವಸುಪೂರ್ಣವಾದ ಭಾಗ ಇದು. ವಸು ಅಂತಂದ್ರೆ ಸಂಪತ್ತು ಅಂತ ಅರ್ಥ. ವಸುಗಳಿಂದ ಪರಿಪೂರ್ಣವಾದಂತಹ ಒಂದು ಪ್ರದೇಶ. ಹಾಗಾಗಿ ನೀನು ಆ ಭಾಗದಲ್ಲಿ ವಾಸ ಮಾಡು ಅಂತ ಇಂದ್ರದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷಾಲಂಕಾರವನ್ನ ಬರೆದಿದ್ದಾರೆ ರಾಜರು. ಅತ್ಯನ್ಯಾನ್ಯೇಷಃ ದೇಶೋ ಹಿ ಇತ್ಯತ್ರ ಏಷಃ ದೇಶಃ ಅನ್ಯಾನ್ ದೇಶಾನ್ ಅತಿ ಅಸ್ತಿ ಇತ್ಯರ್ಥಃ.
ಅತಿ ಅನ್ಯಾನ್ ಯೇಷಃ ಅನ್ನೋದಕ್ಕೆ ಈ ದೇಶ, ಅನ್ಯಾನ್ ದೇಶಾನ್, ಅನ್ಯಾನ್ ಅನ್ನೋದಕ್ಕೆ ಅನ್ಯಾನ್ ದೇಶಾನ್ ಅಂತ. ಅತಿ ಅಂದ್ರೆ ಅತ್ಯೇತಿ, ಮೀರಿಸಿದೆ ಅಂತ ಅರ್ಥ. ಅಲ್ಲಿ ವೇದಿಷು ಛೇದಿಪ ಅಂತ ಇದೆ. ವಸಛೇದಿಷು ವಸವೇದಿಷು ವೇದಿಪ ಅಂತ, ಅಥವಾ ವಸವೇದಿಷು ಛೇದಿಪ ಅಂತ ಎರಡು ಆ ಥರ. ಅಲ್ಲಿ ಅದಕ್ಕೆ ಅರ್ಥ ಬರೀತಾರೆ, ಸಮುದ್ರ ಸಖ್ಯಾಚಲಯೋ ಮಧ್ಯೆ ದೀರ್ಘಾಕಾರೇಣ ತಿರ್ಯಗ್ವರ್ತಮಾನತ್ವಾತ್ ವೇದಿಸ್ಥಾನೀಯೇಷು ಬಹುಯಜ್ಞ ವೇದಿ ಭರಿತತ್ವಾದ್ವಾ ವೇದಿಷು ದೇಶೇಷು ಅಂತ. ಅದಕ್ಕೆ ವೇದಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಸಮುದ್ರ ಮತ್ತು ಸಖ್ಯಾಚಲ, ಸಖ್ಯ ಪರ್ವತ ಈ ಎರಡರ ಮಧ್ಯದಲ್ಲಿ ದೀರ್ಘವಾದ ಆಕಾರದಿಂದ ತಿರ್ಯಗ್ವರ್ತಮಾನತ್ವಾತ್ ಅಂತಾರೆ. ಸಮುದ್ರ ಮತ್ತು ಸಖ್ಯಾಚಲದ ಮಧ್ಯದಲ್ಲಿ ದೀರ್ಘವಾದ ಅಂದ್ರೆ ಉದ್ದಕ್ಕೆ ತಿರ್ಯಗ್ ವರ್ತಮಾನತ್ವಾತ್, ಸುತ್ತಲೂ ಪ್ರದೇಶ, ಅದಕ್ಕೆ ಇದನ್ನು ವೇದಿ ಅಂತ ಕರೀತಾರೆ. ವೇದಿ ಸ್ಥಾನದಂತೆ ಇದೆ. ಅಥವಾ ಯಜ್ಞದ ಬಹುಭಾಗಗಳು ಅಲ್ಲಿದ್ದಾವೆ, ಅನೇಕ ಯಜ್ಞ ಮಾಡುವಂತಹ ಸ್ಥಳಗಳು ಇರತಕ್ಕಂತಹ ಪ್ರದೇಶ, ಆದ್ರಿಂದಲೂ ವೇದಿಷು ಅಂತ ಕರಿಬಹುದು ಅಂತ. ವೇದಿಷಿ ಇತ್ಯುಕ್ತ್ಯ ಯಜ್ಞ ವೇದಿ ಸಂಪನ್ನಾನ್ ಬ್ರಾಹ್ಮಣಾನ್ ಐಚ್ಛತ್ರಾದಾನೀಯ ತತ್ರ ಸ್ಥಾಪಯ ಇತಿ ಸೂಚಯತಿ. ಅನೇಕ ಜನ ಬ್ರಾಹ್ಮಣರು, ಯಜ್ಞ ಮಾಡ್ತಕ್ಕಂತಹ ಯಾರ್ಯಾರು ಬ್ರಾಹ್ಮಣರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಇಲ್ಲಿ ನೀನು ಸ್ಥಾಪನೆ ಮಾಡು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರಂತೆ. ಯಾಜ್ಞಿಕರು, ಯಜ್ಞವನ್ನ ಮಾಡೋದರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಯಾಜ್ಞಿಕರು ಅಂತ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಪ್ರದೇಶದಲ್ಲಿ ನೀನು ಇಡು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರಂತೆ. ಸ್ವಾಮಿಗಳು ಬರೀತಾರೆ. ಇಲ್ಲಿ ಹೇಳಿರೋದೇನು, ವಸಛೇದಿಷು ಅಂತ ಅಷ್ಟೇ ಹೇಳಿದ್ದಾರೆ. ಛೇದಿಯಲ್ಲಿ ನೀನು ವಾಸ ಮಾಡು, ಹೊಸ ವೇದಿಷು, ವೇದಿನಲ್ಲಿ, ಈ ವೇದಿಯಲ್ಲಿ ನೀನು ವಾಸ ಮಾಡು ಅಂತ ಇಂದ್ರದೇವರು ಹೇಳಿದ್ದು. ಇಲ್ಲಿ ವೇದಿಯಲ್ಲಿ ವಾಸ ಮಾಡು ಅಂತಂದು ಹೇಳಿರೋದ್ರಿಂದ ಇದು ವೇದಿ ಅಂತ ಯಾಕಾಯ್ತು? ಅನೇಕ ಯಜ್ಞಗಳನ್ನ ಮಾಡುವ ಪ್ರದೇಶಗಳು ಇಲ್ಲಿದ್ದಾವೆ. ಆ ಯಜ್ಞ ಮಾಡುವ ಪ್ರದೇಶಗಳಲ್ಲಿ ಎಲ್ಲಾ ಯಾಜ್ಞಿಕರನ್ನು ಕೂಡಿ ಹಾಕು, ನೀನು ಅನೇಕ ಯಜ್ಞಗಳನ್ನ ಮಾಡು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಯಾಜ್ಞಿಕರು ಜಾಸ್ತಿ ಇರ್ತಕ್ಕಂತಹ ಪ್ರದೇಶ ಅದು ಬಸರೂರು, ಈ ಪರಶುರಾಮ ಕ್ಷೇತ್ರ. ಅದ್ಯನ್ಯಾನೇಶ ದೇಶೋ ಹಿ ಧನರತ್ನಾದಿಭಿರ್ಯುತಃ ವಸುಪೂರ್ಣಾಂ ಹಿ ವಸುಧಾಂ ವಸವೇದಿಷು ವೇದಿಪಾ. ಟೈಮ್ ಆಯ್ತಾ? ಧರ್ಮಶೀಲಾ ಜನಪದಾಃ ಸುಸಂತುಷ್ಟಾಶ್ಚ ಸಾಧವಃ ನ ಚ ಮಿಥ್ಯಾ ಪ್ರಲಾಪೋತ್ರ ಸ್ವೈರೇಷ್ವಪಿ ತತೋನ್ಯಥಾ. ಈ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಜನ ಒಳ್ಳೆ ಧರ್ಮಶೀಲರಾದಂತಹ ಜನರಂತೆ. ಧರ್ಮಶೀಲಾಹ ಜನಪದಾಹ ಸಾಧವಃ, ಎಲ್ಲಾ ಸಾಧುಗಳು, ಸುಸಂತುಷ್ಟರು, ಎಲ್ಲರೂ ಸಂತುಷ್ಟರಾಗಿರ್ತಕ್ಕಂತಹ ಸಾಧುಗಳಿದ್ದಾರೆ. ಇಲ್ಲಿ ಯಾರೂ ಸುಳ್ಳೆ ಹೇಳೋದಿಲ್ಲ. ಸ್ವೈರೇಶ್ವಪಿ ಮಿಥ್ಯಾ ಪ್ರಲಾಪೋನ ಅಂತಾರೆ. ತಮಾಷೆಗೂ ಕೂಡ ಯಾರು ಸುಳ್ಳು ಮಾತಾಡೋದಿಲ್ಲ ಅಂತೆ. ಅಂತಹ ಪ್ರದೇಶ. ಇವಾಗೆಲ್ಲ ಹೀಗಿಲ್ಲ, ಅಂತಹ ಪ್ರದೇಶ ಆಗಿತ್ತದು. ಇಂದ್ರದೇವರು ಹೇಳ್ತಾ ಇದ್ದಾರೆ, ಆ ಛೇದಿ ಪ್ರದೇಶ ತಮಾಷೆಗೂ ಕೂಡ ಯಾರೂ ಸುಳ್ಳು ಮಾತಾಡೋದಿಲ್ಲ. ಅಂತಹ ಸಾಧು ಸಜ್ಜನರು, ಸಂತುಷ್ಟರಾದಂತಹ ಸಜ್ಜನರು ವಾಸ ಮಾಡುವಂತಹ ಸ್ಥಳ ಇದು. ಆದ್ರಿಂದ ಇಲ್ಲಿ ನೀನು ವಾಸ ಮಾಡು ಅಂತ. ಇನ್ನು ತುಂಬಾ ಹೇಳ್ತಾರೆ, ಟೈಮ್ ಆಗಿದೆ, ಮತ್ತೊಂದು ದಿವಸ ನೋಡೋಣಂತೆ. ಅಲ್ಲಿಗೆ 10 ಶ್ಲೋಕ ಆಯ್ತು. ಧರ್ಮಶೀಲಾ ಜನಪದಾಃ ಸುಸಂತುಷ್ಟಾಶ್ಚ ಸಾಧವಃ ನ ಚ ಮಿಥ್ಯಾ ಪ್ರಲಾಪೋತ್ರ ಸ್ವೈರೇಷ್ವಪಿ ತತೋನ್ಯಥಾ. ಶ್ರೀಕೃಷ್ಣಾರ್ಪಣಮಸ್ತು. ವಸು ಅಂದ್ರೆ ಐಶ್ವರ್ಯ ಅಂತಾನೆ ಅರ್ಥ ಇದೆ ಅಲ್ವಾ? ವಸುಗಳು ಅಂದ್ರೆ ವಸುಗಳು ಅಂದ್ರೆ ಐಶ್ವರ್ಯ ಅಂತಾನೆ. ವಸು ಅಂದ್ರೆ ಐಶ್ವರ್ಯ, ಸಂಪತ್ತು ಅಂತಾನೆ ಅರ್ಥ. ಹೌದು, ಅದಕ್ಕೆ ವಸು ಎಲ್ಲ ಈ ಸಂಪತ್ತು ಎಲ್ಲ ರೀತಿನೂ ಸಂಪತ್ತಾಗುತ್ತೆ. ಎಲ್ಲಾ ರೀತಿಯಾದ ಸಂಪತ್ತು ಇತ್ತಲ್ಲಿ. ಛೇದಿ ವಸು ಅವನು ಆಳಿದ ದೇಶ. ಆದ್ರಿಂದ ಅದನ್ನ ವಸುಪುರ ಅಂತ ಕರೀತಿದ್ರು. ಅದು ವಸುಪುರ ಹೋಗಿ ಬಸುಪುರ ಆಯ್ತು, ಬಸುಪುರ ಹೋಗಿ ಬಸರೂರು,
ಇವಾಗ ಅದನ್ನು ಬಸರೂರು ಅಂತ ಕರೀತಾರೆ. ಅಂದ್ರೆ ಅಷ್ಟು ಸಂಪದ್ಭರಿತವಾದ ದೇಶ ಅಂತಾನೆ ಅವನು ಯಾಕಂದ್ರೆ ಅವನು ವಸುಗಳು ಅಂದ್ರೆ ಐಶ್ವರ್ಯ ಅಲ್ಲಿ ಅವನ ಅದಕ್ಕೋಸ್ಕರ ಹೆಸರಿಗೆ ಅದು ತಕ್ಕಂತೆ ಹಾಗೆ ಇತ್ತದು.